ಯಾವುದೋ ಕೆಟ್ಟ ಘಳಿಗೆಯಲ್ಲಿ ದೊಡ್ಡ ವ್ಯಕ್ತಿತ್ವವನ್ನ ಅತ್ಯಂತ ಕೀಳಾಗಿ ಮಾತನಾಡಿದ್ದ ಒಬ್ಬ ವ್ಯಕ್ತಿ ನಟ ಶಿವಣ್ಣ ಬಳಿ ಕ್ಷಮೆ ಕೇಳಿದ ಮಡೆನೂರು ಮನು. ಶಿವಣ್ಣನ ಕಾಲಿಗೆ ಬಿದ್ದು ಸಾರಿ ಕೇಳಿದ ಮಡೆನೂರು ಮನುವನ್ನ ಕ್ಷಮಿಸಿದ ನಟ ಶಿವರಾಜ್ ಕುಮಾರ್. ನಾನು ಮಡೆನೂರು ಹೇಳಿಕೆ ಬಗ್ಗೆ ತಲೆ ಕೆಡಿಸಿಕೊಂಡಿರಲಿಲ್ಲ, ಗಂಭೀರವಾಗಿ ಪರಿಗಣಿಸದೆ ದೊಡ್ಡತನ ಮೆರೆದಂತಹ ನಟ ಶಿವಣ್ಣ ಕನ್ನಡಿಗರು ದೊಡ್ಡ ಮನೆಯವರು ಅಂತ ಸುಮ್ಮನೆ ಕರೆದಿಲ್ಲ. ತಂದೆಯ ಗಾಳಿ ಮಕ್ಕಳಿಗೆಲ್ಲರಿಗೂ ಸೋಂಕಿದೆ. ಆ ದೊಡ್ಡತನ, ಆ ದೊಡ್ಡ ಮನಸ್ಸು, ಆ ಸಹೃದಯ ಮಕ್ಕಳಿಗೂ ಬಂದಿದೆ. ಅಯ್ಯ ತಲೆ ಕೆಡಿಸ್ಕೊಂಡಿಲ್ಲ ಹೋಗಯ್ಯ ಅಂದ್ರು ನಟ ಶಿವರಾಜ್ ಕುಮಾರ್. ಏನೋ ಒಂದು ಮಾತನಾಡಿದ್ದ ಆತ ದುರ್ಮುಹೂರ್ತ ದುರ್ಘಳಿಗೆಯಲ್ಲಿ ಯಾರ ಬಗ್ಗೆ ಮಾತನಾಡಬಾರದಿತ್ತೋ ಅವರ ಬಗ್ಗೆನೇ ಮಾತನಾಡಿದ್ದ. ಕಲೆಯನ್ನ ಅತ್ಯಂತ ದೈವವಾಗಿ ಸ್ವೀಕರಿಸುವಂತಹ ಒಂದು ಕುಟುಂಬ ನಟ ಶಿವರಾಜ್ ಕುಮಾರ್ ಕುಟುಂಬ. ಮಣ್ಣು ತಿನ್ನೋ ಕೆಲಸ ಮಾಡ್ಕೊಂಡಿದ್ದ ಮಡೆನೂರು ಮನು. ಸರಿ, ನಂದು ಯಾವುದೋ ಒಂದು ಕೆಟ್ಟ ಘಳಿಗೆಯಲ್ಲಿ ಮಾತನಾಡ್ಬಿಟ್ಟೆ, ಕ್ಷಮಿಸ್ಬಿಡಿ ಅಂತೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ದ ಪುಣ್ಯಾತ್ಮ. ಸಹೃದಯದ ಶಿವರಾಜ್ ಕುಮಾರ್ ಹೇಳಿದ್ರು ನಾನು ತಲೆ ಕೆಡಿಸಿಕೊಂಡಿಲ್ಲ ಹೋಗಯ್ಯ ಅಂದ್ರು. ನಾನು ಕ್ಷಮಿಸಿದ್ದೀನಿ ನಿನ್ನ ಆಡಿಯೋ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನು. ಆ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಮಡೆನೂರು ಮನು ಓಡಾಡ್ಕೊಂಡು ಬಂದು ಶಿವರಾಜ್ ಕುಮಾರ್ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ. ಆಗಿಸಿದ ಕಲಾವಿದನ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಿ. ಅವರು ತಪ್ಪಾಯ್ತು ಅಂತ ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟಿದ್ದಾರೆ. ಫಿಲಂ ನಡ ಕುಲದಲ್ಲಿ ಕೀಳಿ ಯಾವುದು ಆಯ್ತಣ್ಣ, ನೀವೊಂದು ಕ್ಷಮೆ ಅವ್ರಿಗೆ ನೀವೊಂದು ಯಾರೇ ಬೈದ್ರು ಉಗುಳಿದ್ರು ದೇವರಣ್ಣ ನೀವು ಅದೆಲ್ಲ ಇದೇ ಮಾಡಬೇಡಿ ವಿಡಿಯೋ. ಕುಟುಂಬ ಕೇಳಿಸ್ಕೊಂಡ್ರಲ್ಲ. ಶಿವರಾಜ್ ಕುಮಾರ್ ಹೇಳ್ತಾರೆ ಒಂದು ಕಡೆ, ನೀವ್ಯಾಕೆ ಟೆನ್ಷನ್ ಮಾಡ್ತೀರಿ, ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂತ. ದೊಡ್ಡ ಮನೆ ಕುಟುಂಬ ಅಂತ ಸುಮ್ಮನೆ ಬಿರುದು ಕೊಟ್ಟಿದ್ದಲ್ಲ ಕನ್ನಡಿಗರು. ದೊಡ್ಡತನ ಇರುವಂತಹ ವ್ಯಕ್ತಿತ್ವಗಳನ್ನೇ ಕನ್ನಡಿಗರು ದೊಡ್ಡ ಮನೆಯವರು ಅಂತ ಕರೆದಿದ್ದು. ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳಿರಬಹುದು, ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಚಿತ್ರೀಕರಿಸಿರಬಹುದು, ನೀವು ನನ್ನ ಸಾವನ್ನ ಬಯಸಿದ್ರು ಕೂಡ ಡೋಂಟ್ ವರಿ ಅಂತ ಶಿವರಾಜ್ ಕುಮಾರ್. ಯಾರಿಗೆ ತಾನೇ ಹೇಳೋದಕ್ಕೆ ಸಾಧ್ಯ ಹೇಳಿ? ಕೇಸು ಕೊಟ್ಟು ಒಳಗಾಕಬಹುದಾದಂತಹ ಪ್ರಕರಣ ಅದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಮಡೆನೂರು ಮನು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಕೊನೆಗೂ ಅಂದುಕೊಂಡಂತೆ ಆಯಿತು, ಹೇಳಬಾರದ ಮಾತನ್ನ ಪಾಪ ಒಂದು ವ್ಯಕ್ತಿತ್ವಕ್ಕೆ ಹೇಳಿದ್ರಿ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ. ಸೊ ಇವತ್ತು ಆ ಪುಣ್ಯ ಅಥವಾ ಆ ಒಂದು ಅನುಕೂಲ ನಿಮಗೆ ಸಿಕ್ತೇನೋ, ಅವರ ಪಾದಸ್ಪರ್ಶ ಆಯ್ತು. ಏನು ಹೇಳ್ತೀರಾ ಈ ಸಮಯದಲ್ಲಿ? ತುಂಬಾ ಖುಷಿ ಆಗ್ತಿದೆ ಸರ್. ಇವತ್ತಿನ ದಿನ ನಾವು ಮರೆಯಂಗಿಲ್ಲ. ಯಾಕೆಂದ್ರೆ ಒಂದು ವಿವಾದ ಆದ್ರೂ ಪರವಾಗಿಲ್ಲ, ಇಷ್ಟೊಂದು ಕಾಂಟ್ರವರ್ಸಿ ನನ್ನ ಲೈಫಲ್ಲಿ ಯಾವತ್ತೂ ನೋಡಿರಲಿಲ್ಲ, ಮುಂದೆ ಆಗೋದು ಬೇಡ ಈ ತರದ್ದು. ಒಂದೊಂದೇ ಕ್ಲಿಯರ್ ಆಯ್ತು. ಕೊನೆಯದಾಗಿ ಶಿವಣ್ಣ ಅವರಿಗೆ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಇವತ್ತು ಅದೊಂದು ಖುಷಿ. ಇವತ್ತು ಎಲ್ಲ ಹೋರಾಟಗಾರರು ಕೂಡ ಬಂದಿದ್ರು, ಕನ್ನಡ ಹೋರಾಟಗಾರರು ಕೂಡ ಅಣ್ಣವ್ರ ಅಭಿಮಾನಿಗಳಂತೆ, ಅವರು ಎಲ್ಲರೂ ಕೂಡ ಬಂದು ಜೊತೆ ನಿಂತ್ಕೊಂಡು ಸಾಥ್ ಕೊಟ್ರು. ಇದ್ರ ಮುಂಚೆ ರಮೇಶ್ ಅಣ್ಣವರು ಕೂಡ ಪ್ರೋತ್ಸಾಹಿಸಿದ್ರು. ಇದ್ರ ಮುಂಚೆ ಏನಂದ್ರು ಆ ಸಂದರ್ಭದಲ್ಲಿ? ಈಗ ಸ್ವಲ್ಪ ಮನಸ್ಸು ಹಗುರ ಆಗಿರ್ಬೇಕು ನಿಮ್ದು. ಅಯ್ಯೋ ಸಿಕ್ಕಾಬಟ್ಟೆ ದಿನ ನಾನು ಏನ್ ಕೆಲಸ ಮಾಡಕ್ ಹೋದ್ರು ಸ್ವಲ್ಪ ಪಶ್ಚಾತ್ತಾಪ ಪಡ್ತಾ ಇರೋದು. ಅಂದ್ರೆ ನಾನು ಮನ್ಸಿಂದ ಅಂದಿದ್ರೆ ನಾನು ಇವತ್ತು ಹೇಳ್ತೀನಿ, ನಾಳೆ ಹೇಳ್ತೀನಿ. ಮನ್ಸಿಂದ ಅಂದಿದ್ರೆ ಏನು ಅನಿಸ್ತಿರಲ್ಲ. ನಾ ಮನೇಲೂ ಒಂದು ಫೋಟೋ ಇಟ್ಕೊಂಡು ಈ ತರ ಯಾಕಂದೆ ಅನ್ನೋ ಒಂದು ಕ್ವಶನ್, ಒಂದು ಪಶ್ಚಾತ್ತಾಪ ಪಡ್ತಾನೆ ಇದ್ದೀನಿ. ಬಟ್ ನಾವು ಮಿಂಚೋರ್ನ ಕೇಳಿದಾಗ ಅದೇನೇನಾಯ್ತು ಅದನ್ನೆಲ್ಲ ಹೇಳಿದ್ರು. ಅದನ್ನೆಲ್ಲ ನಾವು ಪ್ರಸ್ತಾಪ ಪಡಿಸೋದು ಬೇಡ ಅಂತ ನಾನು. ಶಿವರಾಜ್ ಕುಮಾರ್ ಎಲ್ಲಿಗೆ ಬಂದಿದ್ರು, ಇದು ಹೆಂಗ್ ನಿಮಗೆ ಸಿಗೋದಕ್ಕೆ ಕಾರಣ ಆಯ್ತು, ಜೊತೆಗೆ ಅವ್ರು ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಸರ್ ಶೂಟಿಂಗ್ ಇದು ಕಂಠೀರವ ಸ್ಟುಡಿಯೋ ಬಂದಿದ್ರು, ಬರ್ತಾರೆ ಅಂತ ನಾನು ಮೊನ್ನೆ ಒಂದಿಷ್ಟು ಮೆಸೇಜ್ ಗೊತ್ತಾಯ್ತು. ಈ ಶಿವಕುಮಾರ್ ನಾಯ್ಕ್ ಸರ್ ಎಲ್ಲ ಹೇಳಿದ್ರು ನಾಳೆ ಕಂಠೀರವ ಸ್ಟುಡಿಯೋ ಬರ್ಬೋದು ನೋಡು ಅಂತ. ನಾವು ಒಂದು ವಾರದಿಂದನೇ ಹೇಳ್ತಾ ಇದ್ವು, ಮೈಸೂರಲ್ಲಿ ಇದ್ರಂತೆ, ಅಲ್ಲಿ ಇದ್ರಂತೆ ಅಂತ ಅಂದ್ರು. ನಾವ್ ಅಲ್ಲೆಲ್ಲ ಹೋಗೋಣ ಅನ್ಕೊಂಡು
ಕೊನೆಗೆ ಇವತ್ತು ಏನಾರ ಮಿಸ್ ಆದ್ರೆ ಇವತ್ತು ನೈಟು ಇಲ್ಲ ನಾಳೆ ಬೆಳಿಗ್ಗೆ ಬೆಂಗಳೂರಲ್ಲಿರೋ ಮನೆ ಹತ್ರನೇ ಹೋಗ್ಬಿಡೋಣ ಅಂತ ಅನ್ಕೊಂಡಿದ್ದು. ಇದ್ರ ಮುಂಚೆ 4 ಬಾರಿ ಹೋಗಿ ಬಂದಿದ್ದೆ, ಶಿವಣ್ಣ ಅವ್ರು ಇರ್ಲಿಲ್ಲ ಮನೆ ಹತ್ರ. 4 ಬಾರಿ ಟ್ರೈ ಮಾಡಿದ್ದೆ, ಆಗಿರ್ಲಿಲ್ಲ. ಆಮೇಲೆ ಸ್ವಲ್ಪ ಸಮಾಧಾನ ನೋಡೋಣ, ಸ್ವಲ್ಪ ಬಿಸಿ ಆಗ್ಲಿ ಅಂತ ಸುಮ್ಮನೆ ನಾನು ಡೈಲಿ ಯೋಚನೆ ಮಾಡ್ತಾನೆ ಇದ್ದೆ. ಇವತ್ತು ಬರ್ತಿದ್ದಂಗೆ ಪಾಪ ಚೆನ್ನಾಗಿ ಮಾತಾಡ್ಸಿದ್ರು, ನಾನು ರಿಯಾಕ್ಟೇ ಮಾಡಿಲ್ಲ. ಯಾಕಪ್ಪ ಬಿಡಪ್ಪ, ತಲೆ ಕೆಡ್ಸ್ಕೊಬೇಡ, ಬೆಳಿರಿ ಏನ್ ಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅಂದ್ರು. ದೊಡ್ಡ ಮನೆಯ ದೊಡ್ಡತನವನ್ನ ಪ್ರಾಯೋಗಿಕವಾಗಿ ಇವತ್ತು ಕಣ್ಣಾರೆ ಕಂಡ್ರಿ ನೀವಲ್ವಾ? ಅಯ್ಯೋ, ನಾನು ಶಿವಣ್ಣ ಅವ್ರ ಜೊತೆ ನಾನು ಶ್ರೀಕಂಠ ಮೂವಿ ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡಿದ್ದೆ. ಬರೀ ಒಂದು ಫೋಟೋ 2 ಸತಿ ಫೋಟೋ ತಗ್ಸ್ಕೊಂಡಿದ್ದೀನಿ. ಅದು ಬಿಟ್ರೆ ಈ ತರ ಖುಷಿಯಾಗಿ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವರು ಈ ತರ ಮಗು ತರ ಎಲ್ಲ ಮಾತಾಡ್ತಾರೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನನಗೆ ಎಷ್ಟು ಕೋಪ ಇಟ್ಕೊಂಡಿರ್ತಾರೋ ಹೆಂಗಪ್ಪ ಅನ್ನೋ ಒಂದು ಭಯ ಇತ್ತು. ನೀಟಾಗಿ ಮಾತಾಡಿದ್ರು. ಬಿಡಮ್ಮ ಅದೆಲ್ಲ ತಲೆಗೆ ಎಲ್ಲ ಯಾವ ಮ್ಯಾಟ್ರಮ್ಮ ಅದೆಲ್ಲ ತಲೆಗೆ ಹಾಕೊಂಡಿಲ್ಲ ಅಂತ ಅಂದ್ರು. ಅದು ನನಗೆ ದೊಡ್ಡತನ ಅವ್ರದ್ದು. ಮನುಷ್ಯ ಎಡವೋದು ಸಹಜ, ಆದ್ರೆ ಎಡವಟ್ಟೆ ಜೀವನ ಆಗಬಾರದು. ಹೌದು. ನಿಮಗೊಂದು ಜವಾಬ್ದಾರಿಗಳಿದಾವೆ. ಕನ್ನಡಿಗರು ನಿಮ್ಮನ್ನು ಕೈ ಹಿಡಿಬೇಕು ಅಂತ ಹೇಳಿದ್ರೆ ಧನಾತ್ಮಕವಾಗಿ ವಿವಾದಕ್ಕೀಡಾಗಬೇಕೆ ಹೊರತಾಗಿ ನೆಗೆಟಿವ್ ವಿಚಾರದಲ್ಲಿ ವಿವಾದಕ್ಕೀಡಾಗಬಾರದು. ಮಡೆನೂರು ಮನು ಇನ್ನು ಮುಂದೆ, ನಾನು ಹಿಂಗಂತೀನಿ ಅಂತ ಹೇಳಿ ಅನ್ಯಥಾ ಭಾವಿಸ್ಬೇಡಿ, ಇಲ್ಲ ಇನ್ನು ಮುಂದೆ ಎಡವೋದಿಲ್ಲ ಅಥವಾ ಮಣ್ಣು ತಿನ್ನೋ ಕೆಲಸ ಮಾಡ್ಕೊಳ್ಳೋದಿಲ್ಲ. ಇನ್ನಾದ್ರೂ ಕನ್ನಡಿಗರ ಮನಸ್ಸು ಗೆಲ್ತಾರೆ ಮನು ಅನ್ನೋ ವಿಶ್ವಾಸ ನಮ್ಮ ಮುಖಾಂತರವಾಗಿ ನಾವು ಜನರಿಗೆ ತಲುಪಿಸ್ತಾ ಇದೀವಿ. ಮಡನೂರು ಮನು ಅವರು ಖಂಡಿತ ಸರ್, ಖಂಡಿತ. ಇನ್ಮೇಲೆ ಈ ತರ ತಪ್ಪುಗಳು ಯಾವ್ದು ಆಗಲ್ಲ. ಇನ್ಮೇಲೆ ಏನಿದ್ರು ಬರೀ ಕೆಲಸ ಬಿಟ್ರೆ ಬೇರೆ ಏನೂ ಆಗಲ್ಲ. ಥ್ಯಾಂಕ್ ಯು ಮನು, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಒಂದು ಕಡೆ ಇವತ್ತು ಶಿವರಾಜ್ ಕುಮಾರ್ ಅವರ ದೊಡ್ಡ ಮನಸ್ಸಿನ ಅತ್ಯಂತ ದೊಡ್ಡತನವನ್ನ ರಾಜ್ಯ ಪಾರದರ್ಶಕವಾಗಿ ಗಮನಿಸಿದೆ. ಹೇಳ್ತಾರೆ ಶಿವರಾಜ್ ಕುಮಾರ್ ಅಲ್ಲಿ, ಅಯ್ಯೋ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ನೀವು ಯಾಕೆ ಅದನ್ನ ಟೆನ್ಷನ್ ಮಾಡ್ಕೋತೀರಿ ಅಂತ ಹೇಳ್ತಾರೆ. ಎಲ್ರಿಗೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ ಮಾತನ್ನ. ಒಬ್ಬ ಮನುಷ್ಯ ಕ್ಷಮೆ ಕೊಡೋದಿದೆಯಲ್ಲ, ತಪ್ಪು ಮಾಡೋದು ಸಹಜ ಬಿಡಿ, ಆದರೆ ಕ್ಷಮೆ ಕೊಡುವಷ್ಟು ದೊಡ್ಡ ಗುಣ ಅಳವಡಿಸಿಕೊಳ್ಳೋದಿದೆಯಲ್ಲ, ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಅದು ಕೂಡ ಒಂದು ದೊಡ್ಡ ಕುಟುಂಬ. ಎಸಿದು ಶಿವರಾಜ್ ಕುಮಾರ್ ಮತ್ತು ಮಡೆನೂರಿಗೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳು ಇವತ್ತು ವರದಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.